ಆರಾಮಿದ್ದೀರಿ? ಅವ್ರೆಲ್ಲರೂ ಎಸ್ ಅಂತ ಟೈಪ್ ಮಾಡ್ರಿ. ನಾವ್ ಆರಾಮಿದ್ದೀವಿ, ಕ್ಲಾಸ್ ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ ಒಂದ್ಸಲ ಎಸ್ ಅಥವಾ ರೆಡಿ ಅಂತ ಹೇಳಿ ಟೈಪ್ ಮಾಡ್ರಿ ಎಲ್ಲರೂ ಬೇಗ ಬೇಗ. ಎಸ್ ಜ್ಯೋತಿ ನಮಸ್ತೆ ಇವ್ರಿ ಒನ್ ಥ್ಯಾಂಕ್ ಯು. ಎಸ್ 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 ಹಾ, ರೆಡಿ 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 ಅಂತ ಹೇಳಿ ಹಾಕ್ರಿ ನೋಡೋಣ. ಸೊ ಇವತ್ತು ಫಸ್ಟ್ ಟೈಮ್ ಯಾರು ಜಾಯಿನ್ ಆಗಿದ್ರಿ? ಫಸ್ಟ್ ಟೈಮ್ ನಿನ್ನೆ ಬಂದಿಲ್ಲ, ಬಟ್ ಇವತ್ತೇ ಬಂದಿದ್ರಿ. ನಿಮ್ಗೆ ಇವತ್ತಿಂದು ರಿಕಾರ್ಡಿಂಗ್ ಬಂದಿದೆ, ಬೆಳಗ್ಗೆ ನೋಡಿದ್ರಲ್ಲ. ನೀವು ಯಾವ ಗ್ರೂಪ್ ನಲ್ಲಿ ಇದ್ರಿ ಆ ಗ್ರೂಪಿಗೆ ನಾವು ರಿಕಾರ್ಡಿಂಗ್ ಅನ್ನ ಕಳಿಸಿವಿ, ನಿನ್ನೆದು ಬೇಸಿಕ್ ಇತ್ತದು. ಎಸ್ ಓಕೆ. ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಂದು ಸಲ ಶರಣಾರ್ಥಿಯನ್ನ ಹೇಳ್ತಾ, ಇವತ್ತಿನ ಕ್ಲಾಸ್ ಇದೆ ನೋಡ್ರಿ, ಇದನ್ನ ನೀವು ಡೈರಿಯಲ್ಲಿ ಒಂದಿಷ್ಟು ನೋಟ್ಸ್ ಮಾಡ್ತಾ ಹೋಗ್ಬೇಕು. ಒಂದಿಷ್ಟು ವಿಷಯಗಳನ್ನ, ವಿಶೇಷತೆಗಳನ್ನ, ಮತ್ತೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಇರುವಂತ ಶಕ್ತಿಯನ್ನ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಗೊಂಡ್ರ ಯಾಕೆ ನಾವು ಹುಣ್ಣಿಮೆ ಧ್ಯಾನಗಳನ್ನ ಮಾಡ್ಬೇಕು, ಯಾಕೆ ಅಮಾವಾಸ್ಯೆಗಳಲ್ಲಿ ಅಲರ್ಟ್ ಆಗಿರ್ಬೇಕು, ಕೆಲವೊಂದು ರೆಮಿಡೀಸ್ ಗಳನ್ನ ಯಾಕೆ ನಾವು ಯೂಸ್ ಮಾಡ್ಬೇಕು ಅನ್ನುವಂತ ಮಾಹಿತಿಯನ್ನ ನಾನು ನಿಮ್ಗೆ ಹೇಳ್ತೀನಿ. ಸ್ವಲ್ಪ ನೀವು ನೋಟ್ ಮಾಡ್ತಾ ಹೋಗ್ರಿ. ಮತ್ತೆ ಇದು ಪ್ರತಿ ಹುಣ್ಣಿಮೆನೂ ಸಮೇತ ನೀವು ಮಾಡ್ಬೋದು ಇದನ್ನ ಮನಸ್ಸು ಮಾಡಿದ್ರೆ. ಓಕೆನಾ? ಎಸ್. ಸೊ ಹಾಗಾಗಿ ಈಗ ನಮ್ಮ ಪೃಥ್ವಿ ಏನಿದೆ ನೋಡ್ರಿ, ಪೃಥ್ವಿಯ ಸುತ್ತುವಿಕೆ ಗೊತ್ತಲ್ಲ ನಿಮ್ಗೆ, ಕಾಲಗಳು ಪರಿವರ್ತನೆ ಆಗ್ತಾ ಇರುತ್ತೆ. ಬೇಸಿಗೆ ಕಾಲ ಬರುತ್ತೆ, ಆಮೇಲೆ ಮಳೆಗಾಲ, ಚಳಿಗಾಲ, ಈ ರೀತಿ ಕಾಲಗಳು ಬರ್ತಾ ಇರುತ್ತೆ ನೋಡ್ರಿ. ಸೇಮ್ ಅದೇ ರೀತಿ ಪ್ರತಿ 15 ದಿನಕ್ಕೊಂದು ಸಲ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳು ಬಂದಿರುತ್ತೆ. ಹುಣ್ಣಿಮೆ ಒಂದು ಸಮಯಕ್ಕೆ ಏನಾಗುತ್ತೆ, ಚಂದ್ರ ಪೂರ್ಣ ಚಂದ್ರ ಬಂದಿರ್ತಾನ, ಅಮಾವಾಸ್ಯೆಗೆ ಚಂದ್ರ ಟೋಟಲಿ ಝೀರೋ ಆಗಿರ್ತಾನೆ, ಇರೋದಿಲ್ಲ. ಈ ಎರಡು ವ್ಯತ್ಯಾಸಗಳನ್ನ ನಾವು ನೋಡಿರ್ತೀವಿ. ಸೊ ಹಾಗಾಗಿ ಎರಡೂ ಸಂದರ್ಭಗಳನ್ನ ಸ್ಪಿರಿಚುವಲಿ ಆಗ್ಲಿ, ಸೋಷಿಯಲಿ ಆಗ್ಲಿ, ಮತ್ತೆ ಮೆಂಟಲಿ ಬರ್ಕೋರಿ, ಮೂರು ಕಡೆಗೂ ಇದ್ರದ್ದು ಎಫೆಕ್ಟ್ ಬೀಳುತ್ತೆ. ಸ್ಪಿರಿಚುವಲಿ ಅಂದ್ರೆ ಆಧ್ಯಾತ್ಮಿಕವಾಗಿ ಯಾರ್ಯಾರು ನಡೀತಾ ಇದ್ದಾರೆ ನೋಡ್ರಿ, ಅವರಿಗೂ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಸೋಷಿಯಲಿ ಆಗಿ, ಸಾಮಾಜಿಕವಾಗಿಯೂ ಒಂದಿಷ್ಟು ಪರಿವರ್ತನೆಗಳನ್ನ ನಾವು ನೋಡ್ಬಹುದು. ಹಾಗಾಗಿ ಎಲ್ಲಾ ಏರಿಯಾಗಳ ಮೇಲೂ ಸಮೇತ ಇದು ಏನಾಗುತ್ತೆ ಅಂದ್ರೆ ಎಫೆಕ್ಟ್ ಮಾಡುತ್ತೆ ಈ ಒಂದು ದಿನಗಳು. ರೀಸನ್ ಏನು, ಯಾಕಷ್ಟೊಂದು ಎಫೆಕ್ಟ್ ಮಾಡುತ್ತೆ ಅಂದ್ರ ನಿಮ್ಗೆ ಗೊತ್ತಿರ್ಲಿ, ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಏನಾಗುತ್ತೆ ಅಂದ್ರೆ ಏರುಪೇರಾಗುತ್ತೆ. ಪ್ರಕೃತಿ ಇದೆ ನೋಡ್ರಿ ನಮ್ದು ಪೃಥ್ವಿಯಲ್ಲಿ ಏನಾಗುತ್ತೆ ಅಂದ್ರ ಹವಾಮಾನ ಇರ್ಬೋದು, ವಾತಾವರಣ ಇರ್ಬೋದು, ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಏರುಪೇರಾಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗೋದಕ್ಕೆ ಸಾಧ್ಯತೆಗಳಿವೆ. ಅದೇ ಕಾರಣಕ್ಕೆ ನೀವು ಬೇಕಾದ್ರೆ ನೋಡ್ರಿ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸಂದರ್ಭದಲ್ಲಿ ಸಮುದ್ರದಲ್ಲಿ ಅಲೆಗಳು ಬಹಳ ಎತ್ತರಕ್ಕೆ ಬರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಯಾರಾದ್ರೂ ಮಂಗಳೂರು, ಕಾರವಾರ ರೂಟ್ನವ್ರು ಇದ್ರೆ ನಿಮ್ಗೆ ಗೊತ್ತಿರುತ್ತೆ, ಆ ಭಾಗದವ್ರಿಗೆ ಗೊತ್ತಿದೆ. ನಮಗ್ ಬರೀ ಅನಿಸಿಕೆ ಇದೆ, ನಾನು ಯಾವತ್ತೂ ನೋಡ್ಲಿಲ್ಲ, ಬಟ್ ಕೇಳಿದ್ ನಾನು. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸಂದರ್ಭದಲ್ಲಿ ಅಲೆಗಳು ಬಹಳ ಎತ್ತರಕ್ಕೆ ಬರುತ್ತೆ, ಆರ್ಭಟವಾಗಿ ಬರುತ್ತೆ. ಸೊ ಹಾಗಾಗಿ ಅಲ್ಲಿ ವಿಶೇಷ ಸೂಚನೆಗಳನ್ನ ಏನ್ ಹಾಕ್ತಾರಂದ್ರೆ, ಆ 3 ದಿನಗಳು, ಹುಣ್ಣಿಮೆಯ ಸಂದರ್ಭದ 3 ದಿನ ಮತ್ತು ಅಮಾವಾಸ್ಯೆ ಸಂದರ್ಭದ 3 ದಿನ ಸಮುದ್ರದ ಒಳಗೆ ಯಾರು ಹೋಗ್ಲಾರ್ದಂತ ನಿಷೇಧವನ್ನ ಅಲ್ಲಿ ಮಾಡಿರ್ತಾರೆ. ಗೊತ್ತಲ್ಲ ನಿಮ್ಗೆ ಎಲ್ಲರಿಗೂ? ಹಾ, ಯಾಕಂದ್ರೆ ಅವು ಮೀರಿ ಹೋಗಿರ್ತಾವ, ಅವು ಕಂಟ್ರೋಲ್ ನಲ್ಲಿ ಇರೋದಿಲ್ಲ. ಮನುಷ್ಯನ ಕಂಟ್ರೋಲ್ ದಾಟಿ ಅವು ತಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಏನ್ ಮಾಡ್ತಾವಂದ್ರ ಪ್ರದರ್ಶನೆ ಮಾಡ್ತಾವ. ಈಗ ನಮಗೆ ಅಲೆಗಳು ಎತ್ತರ ಆಗೋದು ಕಾಣಿಸುತ್ತೆ, ಬಟ್ ಅಲೆಗಳನ್ನ ಎತ್ತರಕ್ಕೆ ಮಾಡುವಲ್ಲಿ ಇನ್ನೂ ಬೇರೆ ಬೇರೆ ತತ್ವಗಳು ಕೆಲಸ ಮಾಡ್ತಾ ಇರ್ತವ. ಅದ್ರಲ್ಲಿ ಯಾವುದು ಅಂದ್ರೆ ವಾಯು ತತ್ವ. ಗೊತ್ತಲ್ಲ ನಿಮ್ಗೆ, ಅಲೆಗಳಿಗೂ ವಾಯುಗಳಿಗೂ ಸಂಬಂಧ. ಗಾಳಿ ಎಷ್ಟು ಜೋರಾಗಿ ಬೀಳಿಸುತ್ತೆ ನೋಡ್ರಿ, ಅಷ್ಟು ಅಲೆಗಳು ಏನಾಗ್ತಾವಂದ್ರೆ ಎತ್ತರ ಎತ್ತರ ಬರುತ್ತೆ. ಅದ್ರ ಜೊತೆಗೆ ಪೃಥ್ವಿಯಲ್ಲೂ ಸಮೇತ, ಪೃಥ್ವಿಯ ಚಲನೆಯಲ್ಲೂ ಸಮೇತ ವ್ಯತ್ಯಾಸ ಆಗಿರುತ್ತೆ ಆ ಸಮಯಕ್ಕೆ. ಇದನ್ನ ನಾವು ನೆನ್ಪಿಡೋಣ. ಈಗ ಇದರ ಪ್ರಭಾವ ಇದೆ ನೋಡ್ರಿ, ಇದು ಇಡೀ ಪೃಥ್ವಿಯ ಮೇಲೆ ನಡೀತಾ ಇರುತ್ತೆ. ನಿಮ್ಗೆ ಗೊತ್ತಲ್ಲ, ಉತ್ತರ ಭಾರತದಲ್ಲಿ ಏನಾದ್ರೂ ಸುನಾಮಿ ಬಂದಿದೆ, ಉತ್ತರ ಭಾರತದಲ್ಲಿ ಸುನಾಮಿ ಬಂದ್ರೆ ನಮ್ ದಕ್ಷಿಣ ಭಾರತದವ್ರಿಗೆ ನೆಗಡಿ ಬರುತ್ತೆ. ಗೊತ್ತಲ್ಲ, ಎಲ್ಲರಿಗೂ ಗೊತ್ತಿರ್ಬೋದು ಅಂತ ಅನ್ಕೊಂಡಿನಿ. ಉತ್ತರ ಭಾರತದಾಗ ಸುನಾಮಿ ಬಂದಿದೆ, ಬಹಳ ಮಳೆ ಬಂದಿದೆ. ನಮ್ ಕಡೆ ಮಳೆ ಇಲ್ಲ, ಬಟ್ ಅಲ್ಲಿ ಮಳೆ ಇದೆ. ಆದ್ರೂ ನಮ್ ಸೈಡಿಗೆ ಏನಾಗುತ್ತೆ ಅಂದ್ರೆ ಮೋಡ ಕವಿದ ವಾತಾವರಣ ಇರುತ್ತೆ, ಮತ್ತೆ ಎಲ್ಲರ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ. ಅವಾಗ ಎಲ್ರು ಹೇಳ್ತಾರೆ, ಇಲ್ರಿ ಅಲ್ಲಿ ಎಲ್ಲೋ ಮಳೆ ಬರ್ತಾ ಇದೆ. ಅಲ್ಲಿ ಮಳೆ ಬರ್ತಾ ಇದೆ, ಎಫೆಕ್ಟ್ ನಮ್ಗ ಆಗ್ತಾ ಇದೆ. ಗೊತ್ತಲ್ಲ ನಿಮ್ಗೆ ಇದು ರೀಸನ್. ಇದರ ಅರ್ಥ ಏನು ಅಂದ್ರ, ಇಡೀ ಬ್ರಹ್ಮಾಂಡ ಇದೆ ನೋಡ್ರಿ, ಬರ್ಕೋರಿ, ಇಡೀ ಬ್ರಹ್ಮಾಂಡ ಒಂದು ಸೂತ್ರದ ಮೇಲೆ ಕೆಲಸ ಮಾಡ್ತಾ ಇದೆ. ಇಡೀ ಬ್ರಹ್ಮಾಂಡ ಒಂದು ಸೂತ್ರದ ಮೇಲೆ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಾವೇನಂತೀವಿ ಅಂದ್ರೆ ಯೂನಿವರ್ಸಲ್ ಪವರ್ ಅಥವಾ ಯೂನಿವರ್ಸಲ್ ಎನರ್ಜಿ ಅಂತ ಕರಿತೀವಿ, ವಿಶ್ವ ಶಕ್ತಿ ಅಂತ ಕರಿತೀವಿ. ಅದು ಏನ್ ಮಾಡಿದೆ ಅಂದ್ರ ಎಲ್ಲಾ ಕಡೆಗೂ ಸೇಮ್ ಫ್ರೀಕ್ವೆನ್ಸಿಯನ್ನ ಕನೆಕ್ಟ್ ಮಾಡಿರುತ್ತೆ, ಎಲ್ಲಾ ಕಡೆ. ಹಾಗಾಗಿ ಏನಾಗುತ್ತೆ ಅಂದ್ರ ಪ್ರಾಕೃತಿಕವಾದ ಪರಿವರ್ತನೆಗಳಾದಾಗ ಮನುಷ್ಯನಿಗೆ ಏನಾಗುತ್ತೆ ಅಂದ್ರ ಸಹಜವಾಗಿ
ಅವನ್ ಶಾರೀರಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಅಥವಾ ಭಾವನಾತ್ಮಕವಾಗಿರ್ಬೋದು, ಅವನ್ ಒಳಗೇನಾಗುತ್ತೆ ಅಂದ್ರೆ ಸ್ವಲ್ಪ ಏರುಪೇರಾಗುವಂತ ಸಾಧ್ಯತೆಗಳು ನಮ್ಮ ಹತ್ರ ಇರುತ್ತೆ. ಹಾ, ಈ ಸಮಯ ಏನಿದೆ ನೋಡ್ರಿ, ಇದು ಹೈ ವೈಬ್ರೇಷನ್ ಮತ್ತೆ ಹೈ ಫ್ರೀಕ್ವೆನ್ಸಿ ಇರುವಂತ ಸಮಯ. ಸ್ವಲ್ಪ ನೀವು ಬರ್ಕೋರಿ, ವರ್ಡ್ ಹಾಕೋರಿ. ಹೈ ವೈಬ್ರೇಷನ್ ಮತ್ತೆ ಹೈ ಫ್ರೀಕ್ವೆನ್ಸಿ ಇರುವಂತ ಮೂಮೆಂಟ್ ಇದು, ಆ ಸಮಯ ಇದ್ದಿರುತ್ತೆ. ಎಸ್. ಸೊ ಹೈ ವೈಬ್ರೇಷನ್ ಮತ್ತೆ ಹೈ ಫ್ರೀಕ್ವೆನ್ಸಿ ಏನಾಗುತ್ತೆ ಅಂದ್ರೆ ವರ್ಕ್ ಮಾಡ್ತಾ ಇರುತ್ತೆ ಈ ಸಮಯದಲ್ಲಿ. ಈ ಸಮಯದಲ್ಲಿ ಇನ್ನೊಂದು ಏನ್ ಘಟನೆಗಳು ನಡಿಬಹುದು ಅಂದ್ರೆ, ಯಾವ ವ್ಯಕ್ತಿ ಪಾಸಿಟಿವ್ ಆಗಿದ್ದಾನೆ ನೋಡ್ರಿ, ಅವನ ಹತ್ರ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗಿರುತ್ತೆ. ನೆಗೆಟಿವ್ ವ್ಯಕ್ತಿ ಹತ್ರ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಆಟೋಮೆಟಿಕ್ ಅದು ಅವ್ನ ಕಂಟ್ರೋಲ್ ದಲ್ಲಿ ಇರೋದಿಲ್ಲ. ಇಮೋಷನಲಿ ವ್ಯಕ್ತಿ ಕಂಟ್ರೋಲ್ ನಲ್ಲಿ ಇರೋದಿಲ್ಲ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸಂದರ್ಭಗಳಲ್ಲಿ. ಅದೇ ಕಾರಣಕ್ಕೆ ಕೆಲವರಿಗೆ ಗೊತ್ತಲ್ಲ, ಅಮಾವಾಸ್ಯೆ ಬಂದಾಗ ಚಿತ್ರ ವಿಚಿತ್ರ ಮಾಡೋದಕ್ಕೆ ಶುರು ಮಾಡ್ತಿರ್ತಾರೆ. ನೋಡಿದ್ರಲ್ಲ ಅಂತವ್ರಿಗೆ ಭಯಂಕರ ಸಿಟ್ಟು ಬಂದಿರುತ್ತೆ, ಜಗಳ ಮಾಡೋದಕ್ಕೆ ಶುರು ಮಾಡ್ತಾರ. ಮತ್ ಅಮಾವಾಸ್ಯೆ ಹೋಯ್ತಂದ್ರ ಮತ್ ಕೂಲ್ ಆಗ್ಬಿಡ್ತಾರ, ಅವ್ರು ನ್ಯಾಚುರಲ್ ಆಗ್ಬಿಡ್ತಾರೆ, ಏನೇನು ಆಗೋದಿಲ್ಲ. ರೀಸನ್ ಏನು ಅಂದ್ರೆ ಫ್ರೀಕ್ವೆನ್ಸಿ ಆ ರೀತಿ ಆಗಿರುತ್ತೆ. ಆ ಸಮಯದಲ್ಲಿ ಮೈಂಡ್ ಮೇಲೆ ಅದ್ರದ್ದು ಪ್ರಭಾವ ಬೀರಿರುತ್ತೆ. ಅದನ್ನೇ ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಂದು ನೆಗೆಟಿವ್ ಅಂದ್ರೆ ಗೊತ್ತಲ್ಲ, ಅವ್ರು ಮಾತ್ರ ಚೆನ್ನಾಗಿರ್ಬೇಕು, ಉಳ್ದವ್ರೆಲ್ಲ ಹಾಳಾಗ್ಬೇಕು ಅಂತ, ಇವ್ರಿಗೆ ನೆಗೆಟಿವ್ ಅಂತೀವ್ ನಾವು. ನಾವು ಚಂದಿರರಿ, ಉಳ್ದವ್ರು ಚಂದ ಇರ್ತಾರ ಅಂತ ಹೇಳ್ತಾರ ನೋಡ್ರಿ, ಅವ್ರೆಲ್ಲಾರು ಪಾಸಿಟಿವ್ ಮೈಂಡ್ ಸೆಟ್. ಈಗ ನೀವು ನಾವೆಲ್ಲ ಇದ್ದೀವಿ, ನಮ್ದು ಒಳ್ಳೇದಾಗ್ಲಿ, ಉಳ್ದವ್ರದು. ಅವ್ರದ್ದು ಹಂಗಿಲ್ಲ, ಅವ್ರು ಮಾತ್ರ ಚೆನ್ನಾಗಿರ್ಬೇಕು, ಉಳ್ದವ್ರೆಲ್ಲ ಏನಾಗ್ಬೇಕು. ಹಾ, ಆ ಮೈಂಡೆಡ್ ಜನ ಏನ್ ಮಾಡ್ತಾರಂದ್ರ, ಈ ಸಮಯದಲ್ಲಿ ಇನ್ನೊಬ್ರದ್ದು ಹಾಳಾಗೋದಕ್ಕೆ ಎನರ್ಜಿಗಳನ್ನ ಕ್ರಿಯೇಟ್ ಮಾಡ್ತಿರ್ತಾರೆ, ಶಕ್ತಿಗಳನ್ನ ಕ್ರಿಯೇಟ್ ಮಾಡ್ತಾರೆ. ನಿಮ್ಗೆ ಮೋಸ್ಟ್ಲಿ ನಾನು ನಿನ್ನೆ ತೋರಿಸಿದ್ದೆಲ್ಲ ಗೊತ್ತಿಲ್ಲ, ಇವತ್ ನಿಮ್ಗೆ ಒಂದ್ ವಿಡಿಯೋ ತೋರಿಸ್ತೀನಿ, ಚೆಂದ ಮಾಡ್ಬೇಕು. ಎಸ್. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಓಕೆನಾ? ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಒಂದನೇದು ಬರುತ್ತೆ ಮೆಡಿಟೇಷನ್ ಮಾಡೋದು. ಅದಾದ್ಮೇಲೆ ಎರಡನೇದು, ನಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ಬೇಕು, ಎನರ್ಜಿ ಜಾಸ್ತಿ ಮಾಡ್ಬೇಕಂದ್ರೆ ಎರಡನೇದು ಇರೋದು ಯಾವ್ದಂದ್ರ ನಾಲೆಜ್, ಜ್ಞಾನವನ್ನ ಪಡ್ಕೊಳ್ಬೇಕು. ನಾನು ಈ ಜ್ಞಾನ ಪಡ್ಕೊಳ್ಬೇಕಂದ್ರ ಜಗತ್ತಲ್ಲಿ ಸಾವಿರಾರು ರೀತಿಯ ಜ್ಞಾನಗಳಿವೆ, ಗೊತ್ತಲ್ಲ ನಿಮ್ಗೆ. ಅಷ್ಟೆಲ್ಲಾನು ನಂಗೆ ಕಲಿಯೋದಕ್ಕೆ ಆಗುತ್ತೇನೋ? ಕೋಟ್ಯಾಂತರ ರೀತಿಯ ಜ್ಞಾನ ಮಾರ್ಗಗಳಿವೆ, ಅದ್ರಲ್ಲಿ ನನಗೆ ಎಲ್ಲಾನು ಕಲಿಯೋದಕ್ಕೆ ಆಗೋದಿಲ್ಲ. ಆದ್ರೆ ನನಗೆ ಯಾವ ಸಾಧ್ಯತೆಗಳಿವೆ, ಯಾವುದರಿಂದ ನನ್ನ ಪರಿವರ್ತನೆ ಸಾಧ್ಯ ಇದೆ ಅಂತ ಅನಿಸುತ್ತೆ ನೋಡ್ರಿ, ಆ ಮಾರ್ಗವನ್ನ ನನಗೆ ಒಂದ್ ನಿಮಿಷ ಯಾರಿಗೂ ಹಾ ಅದನ್ನ ನಾನು ಏನ್ ಮಾಡ್ಬೋದು ಅಂದ್ರೆ ಆ ಜ್ಞಾನದ ಮೂಲಕ ಪಡ್ಕೊಳ್ಬಹುದು. ಹಾಗಾಗಿ ಯಾವ ವ್ಯಕ್ತಿ ಜ್ಞಾನಿ ಆಗಿರ್ತಾನೆ ನೋಡ್ರಿ, ಅವಂದು ಔರಾ ಸಮೇತ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ನೀವು ನೋಡಿರ್ಬೇಕಾದ್ರೆ ಎಲ್ಲರನ್ನ ಮಣಿಸ್ಬೋದು, ಜ್ಞಾನಿಗ್ ಮಣಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಫ್ರೀಕ್ವೆನ್ಸಿ ಇರುತ್ತೆ ಅವನ ಹತ್ರ. ಹಾ, ಡನ್. ಸೊ ಒಂದು ನಿಮಿಷ ನೀವು ಸ್ವಲ್ಪ ಟೈಮ್ ಕೊಡ್ರಿ. ಇಲ್ಲಿ ಒಂದು ಗೂಗಲ್ ಫಾರ್ಮೆಟ್ ಬಂದಿದೆ. ಹಾ, ಸೊ ನಿನ್ನೆ ಏನಾದ್ರೂ ನೀವು ಇದು ತುಂಬಿದ್ರೆ, ನೀವು ನಿನ್ನೆ ತುಂಬಿದವ್ರು ತುಂಬೋದ್ ಬೇಕಾಗಿಲ್ಲ. ಇವತ್ತು ನ್ಯೂ ಮೆಂಬರ್ಸ್ ಯಾರಿದ್ರಿ, ಅಥವಾ ನಿನ್ನೆ ತುಂಬೋದಕ್ಕೆ ಕೆಲವರಿಗೆ ಕಷ್ಟ ಆಗಿತ್ತಲ್ಲ, ಕೆಲವರಿಗೆ ತುಂಬಾ ತೊಂದರೆ ಆಗಿದೆ, ಕೆಲವರಿಗೆ ಬರ್ಲಿಲ್ಲ. ಹಾಗಾಗಿ ಇದು ಹೊಸ ಲಿಂಕ್ ಅನ್ನ ನಾವು ಇವತ್ತು ಕ್ರಿಯೇಟ್ ಮಾಡಿವಿ. ದಯವಿಟ್ಟು ಇದು ಒಂದು 2 ನಿಮಿಷ ನಾನು ನಿಮ್ಗೆ ಟೈಮ್ ಕೊಡ್ತೀನಿ, 2 ನಿಮಿಷದಲ್ಲಿ ಅದು ತುಂಬ್ರಿ. ಅದಾದ್ಮೇಲೆ ಮತ್ತೆ ಎಸ್, ಹಾ, ಬೇಗ ತುಂಬ್ರಿ. ಇಲ್ಲಿದೆ ನೋಡಿ, ಚಾಟ್ ಬಾಕ್ಸ್ ಇದೆಯಲ್ಲ, ಇದ್ರಾಗ ಹೋದ್ರೆ ಓಪನ್ ಆಗುತ್ತೆ ಅದು. ನಿನ್ನೆ ಯಾರು ತುಂಬಿಲ್ಲ ಅವ್ರು ಮಾತ್ರ ತುಂಬ್ರಿ, ಕೆಲವರಿಗೆ ಆಗ್ಲಿಲ್ಲ ನಿನ್ನೆ, ಅದಕ್ಕೆ ಸ್ವಲ್ಪ ಹೋಲ್ಡ್ ಮೇಲೆ ಉಳಿತು ಕೆಲಸ. ಎಸ್, ತುಂಬಿದವ್ರು ಒಂದ್ಸಲ ಡನ್ ಅಂತ ಹೇಳಿ ಟೈಪ್ ಮಾಡ್ರಿ. ಸೋಮಶೇಖರ್ ಸರ್ ಬಂದಾರೆ ಇವತ್ತು, ಸಾಕಷ್ಟು ಜನ ಕಾಣ್ತಾ ಇದ್ದಾರೆ. ಎಸ್ ಎಸ್, ಹಾ, ವೆಂಕಟೇಶ್ ತುಂಬಿದ್ರು. ಹಾ, ಲಿಂಕ್ ಸಿಗ್ಲಿಲ್ಲ ಅಂದ್ರೆ ಸ್ವಲ್ಪ ನೀವು ಚೂರ್ ಚಾಟ್ ಬಾಕ್ಸ್ ನಾಗ ಮೇಲ್ ಹೋದ್ರೆ ಸಿಗುತ್ತೆ ಅದು. ಹಾ, ಮತ್ತೆ ಎಲ್ಲರೂ ವಿಡಿಯೋ ಆನ್ ಮಾಡ್ರಿ, ಮೆಡಿಟೇಷನ್ ಶುರು ಆಗುತ್ತೆ. ಮೆಡಿಟೇಷನ್ ದೊಳಗೆ ನೀವು ಯಾರೇ ಭಾಗವಹಿಸ್ಬೇಕಂದ್ರ ವಿಡಿಯೋ ಕಂಪಲ್ಸರಿ ಆನ್ ಮಾಡ್ರಿ. ಅಂದ್ರೆ ನಿಮ್ಗೆ ನಮ್ಮ ಎನರ್ಜಿ ಇದೆ ನೋಡ್ರಿ, ಅದು ಕನೆಕ್ಟ್ ಆಗೋದಕ್ಕೆ ಸಪೋರ್ಟ್ ಆಗುತ್ತೆ. ನಮ್ ಶಕ್ತಿ ಇದೆ ನೋಡ್ರಿ, ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಮ್ಯಾಚ್ ಆಗುತ್ತೆ. ವಿಡಿಯೋ ಆಫ್ ಇದ್ದವ್ರ ಕಡೆಗೆ ನೋಡೋದೇ ಇಲ್ಲ ನಾವು, ನೀವು ಕಾಣೋದಿಲ್ಲ, ನೋಡೋದೇನ್ ಮಾಡಾರಿ ನಾವು, ಆಗೋದಿಲ್ಲ.
ಸೊ ಹಾಗಾಗಿ ಸಾಕಷ್ಟು ಸಲ ಅನಿಸ್ತದೆ ಯಾರು ವಿಡಿಯೋ ಆನ್ ಇಟ್ರೆ ಅವರಿಗೆ ರಿಸಲ್ಟ್ ಬರುತ್ತೆ, ಉಳಿದವ್ರಿಗೆ ಆಗೋದಿಲ್ಲ. ಆಗುತ್ತೆ ಅದು. ಓಪನಿಂಗ್ ಆಗುತ್ತೆ ನೋಡ್ರಿ, ಇನ್ನೊಂದ್ಸಲ ಮಾಡ್ರಿ. ಎಲ್ಲರಿಗೂ ಬರ್ತಾ ಇದೆ. ಮತ್ತೆ ಒಂದ್ 2-3 ಸಲ ಕ್ಲಿಕ್ ಮಾಡ್ರಿ. ಇದಂತೂ ಹೊಸ ಲಿಂಕ್ ಇದೆ, ಇವತ್ತೇ ಕ್ರಿಯೇಟ್ ಮಾಡಿದ್ದಿದೆ. ಹಾ, ಬೇಗ ಬೇಗ ತುಂಬ್ರಿ. 1 ನಿಮಿಷ ನಾನು ನೀರ್ ಕುಡಿತೀನಿ. ಇದು ತುಂಬಿದವ್ರು ಏನ್ ಮಾಡ್ರಿ ಅಂದ್ರ, ಮನೆಯಲ್ಲಿ ಏನಾದ್ರೂ ಇದ್ರೆ ಒಂದ್ ಗ್ಲಾಸ್ ನೀರ್ ತಗೊಂಡ್ ಬರ್ರಿ. ಇವತ್ತದು ಹೀಲಿಂಗ್ ವಾಟರ್ ಮಾಡೋಣ. ಹಾ, ತುಂಬಿದವರು ಸ್ವಲ್ಪ ಎದ್ದೋಗಿ ಒಂದ್ ಗ್ಲಾಸ್ ನೀರನ್ನ ತಗೊಂಡ್ ಬರ್ರಿ. ಗಾಜಿನ ಗ್ಲಾಸ್ ಇದ್ರೆ ಇಟ್ಸ್ ಓಕೆ, ಇಲ್ಲ ಅಂದ್ರೆ ನೀವು ಯಾವ್ದ್ರಲ್ಲಿ ಕುಡಿತೀರಿ ಅದಂದು ಒಂದ್ ಗ್ಲಾಸ್ ನೀರ್ ತಗೊಂಡ್ ಬರ್ರಿ ತುಂಬಿದವ್ರು. ಎಸ್, ನಮ್ಮ ಮೇರುನಿಸಾ ಮ್ಯಾಮ್ ಬಂದಿದ್ದಾರೆ. ಒಂದ್ ಗ್ಲಾಸ್ ನೀರ್ ತಗೊಂಡ್ ಬರ್ರಿ. ಒಂದ್ ವೇಳೆ ಹೊರಗಿದ್ರೆ ಅಂದ್ರೆ ಇಟ್ಸ್ ಓಕೆ. ಹಾ, ವಾಟ್ಸಪ್ ಲಿಂಕ್ ನಾಗ ಮಾಡಿದ್ರೆ ನಡೆಯುತ್ತೆ. ಇವತ್ತಿನೊಳಗೆ ಏನಾದ್ರೂ ಮಾಡಿದ್ರೆ ತುಂಬೋದ್ ಬೇಕಾಗಿಲ್ಲ ಮ್ಯಾಮ್. ಡಬಲ್ ನಮಗೆ ಸರ್ಚ್ ಮಾಡೋದು ಬರುತ್ತೆ. ಕಾವ್ಯ, ಹಾ, ವಾಟ್ಸಪ್ನೊಳಗೆ ಏನಾದ್ರೂ ಲಿಂಕ್ ಬಂದಿತ್ತು ನೀವು ತುಂಬಿದ್ರಂದ್ರೆ ತುಂಬೋದ್ ಬೇಕಾಗಿಲ್ಲ. ನಿನ್ನೆ ತುಂಬಿದ್ರು ತುಂಬೋದ್ ಬೇಕಾಗಿಲ್ಲ. ಒಂದ್ ಸೆಷನ್ದೊಳಗೆ ಒಂದು ಫಾರ್ಮ್ ಮಾತ್ರ ತುಂಬೋದಿರುತ್ತೆ. ಡಬಲ್ ತುಂಬಿದ್ರೆ ಮತ್ತೆ ಡಬಲ್ ನಂಬಲ್ ಎನ್ರೋಲ್ ಆಗುತ್ತೆ. ಎಸ್. ಸೊ ಯಾರ್ಯಾರು ನೀರ್ ತಗೊಂಡಿರಿ ಸ್ವಲ್ಪ ನನ್ಗೆ ಹಿಂಗ್ ತೋರಿಸ್ರಿ. ನಾನು ನಂದು ನೀರು ತೋರಿಸ್ತೀನಿ ನಿಮ್ಗೆಲ್ಲರಿಗೂ. ಡನ್. ಒಂದ್ ಗ್ಲಾಸ್ ನೀರ್ ತಗೋರಿ. ಹಾ, ನಿನ್ನೆ ತುಂಬಿದ್ರು ನಡೆಯುತ್ತೆ ರಮೇಶ್ ಸರ್. ಇದು 3 days ಒಂದೇ ಸೆಷನ್ ಇದೆ. ಮತ್ತೆ ನಾಳೆನು ಇದು ಕ್ಲಾಸ್ ಇರುತ್ತೆ, ಸೇಮ್ ಟೈಮಿಗೆ ಇರುತ್ತೆ, 7 ಗಂಟೆಗೆ. ನಾಳೆ ಟಾಪಿಕ್ ಚೇಂಜ್ ಇರುತ್ತೆ, ಆದ್ರೂ ಕ್ಲಾಸ್ ಇರುತ್ತೆ. ಮತ್ತೆ ಅದು ಫ್ರೀ ಇದೆ. ಯಾವಾಗ್ಲೂ ನೆನ್ಪಿಡ್ರಿ, ಎಲ್ಲಾರು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸಂದರ್ಭದಲ್ಲಿ 3 days ನಡೆಯುತ್ತೆ ನಮ್ ಕ್ಲಾಸ್ಗಳು. 3 ದಿನ. ನೀವ್ ಏನ್ ಮಾಡ್ತೀರಿ, ಕೆಲವರು ಗ್ರೂಪ್ ನಲ್ಲಿ ಬಂದಿರ್ತೀರಿ, ಲೆಫ್ಟ್ ಆಗಿ ಹೊರಗೆ ಹೋಗಿರ್ತೀರಿ. ಆಮೇಲೆ ನಮ್ ಮೆಸೇಜ್ಗಳು ನಿಮಗ್ ಬರೋದಿಲ್ಲ, ಗೊತ್ತೂ ಆಗೋದಿಲ್ಲ. ಹಂಗಾಗಿ ನೀವು ಗ್ರೂಪ್ ನಲ್ಲಿ ಇದ್ರೆ ನಿಮ್ಗೆ ಮಾಹಿತಿಗಳು ಸಿಗುತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ಗಾಳಿಯಲ್ಲಿ ಹೋಗ್ಬಿಡುತ್ತೆ. ಯಾರ್ಯಾರಿಗೆ ಸಿಗುತ್ತೆ ಅವ್ರು ಅದ್ರ ಬೆನಿಫಿಟ್ ಅನ್ನ ತಗೊಂಡಿರ್ತಾರೆ. ಓಕೆನಾ? ಸೊ ಎಲ್ರು ತಗೊಂಡ್ ಬಂದಿರಿ ಅಂತ ಹೇಳಿ ಅನ್ಕೊಂಡಿನಿ ನೀರು. ನಿನ್ನೆ ತುಂಬಿದವ್ರು ತುಂಬೋದ್ ಬೇಡ. ಓಕೆನಾ? ಎಸ್. ಸೊ ಯಾವಾಗ್ಲೂ ನೀವು ಮೆಡಿಟೇಷನ್ ಮಾಡ್ತೀರಿ ನೋಡ್ರಿ, ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಬರ್ಕೋರಿ. ಧ್ಯಾನ ಮಾಡುವಾಗ ಕಂಪಲ್ಸರಿ 1 ಗ್ಲಾಸ್ ನೀರು ಮತ್ತೆ ಒಂದು ದೀಪ. ನಾನ್ ದೀಪ ಯಾಕೆ ಹೇಳಿಲ್ಲ ಅಂದ್ರೆ, ನೀವ್ ಹೇಳ್ಬೇಕು, ಹೋಗ್ಬೇಕು, ರೆಡಿ ಮಾಡ್ಕೋಬೇಕಂದ್ರೆ ಮತ್ತೆ ನಿಮ್ಗೆ 5-10 ನಿಮಿಷ ಬೇಕು. ಮನೇಲಿ ಇದ್ದವರಿಗೂ ಬೇಕು, ಹೊರಗಿದ್ದವರಿಗೂ ಬೇಕು. ಮತ್ತೆ ಅದು ಫೀಲ್ ಆಗೋದಿಲ್ಲ, ಅಯ್ಯೋ ದೀಪ ಇಲ್ಲ ನಮ್ಮ ಹತ್ರ, ಹಿಂಗಾಗುತ್ತೆ ಅಂತ ನಾವ್ ಅದನ್ನ ಯೂಸ್ ಮಾಡಿಲ್ಲ. ಆದ್ರೆ ಕಂಪಲ್ಸರಿ 1 ದೀಪ ಹಚ್ಬೇಕು, ಮತ್ತೆ 1 ಗ್ಲಾಸ್ ನೀರನ್ನ ನಿಮ್ಮ ಎದುರಿಗೆ ಇಡ್ಬೇಕು. 2 ಎದುರಿಗೆ ಎಲ್ಲಿ ಅಂದ್ರೆ ನಿಮ್ಮ ಹೃದಯದ ಎದುರಿಗೆ, ಆ ಕಡೆ ಈ ಕಡೆ ಇಲ್ಲ. ಯಾವಾಗ್ಲೂ ಮೆಡಿಟೇಷನ್ ಮಾಡುವಾಗ ಅವು 2 ನಿಮ್ಮ ಹೃದಯದ ನೇರವಾಗಿದ್ರ ನಿಮ್ಮ ಹೃದಯದ ವೈಬ್ರೇಷನ್ ಇರುತ್ತೆ ನೋಡ್ರಿ, ಅವು ಹೀಲ್ ಮಾಡುತ್ತೆ. ಓಕೆ. ಆಮೇಲೆ ಯೂನಿವರ್ಸಲ್ ಪವರ್ ಯಾವಾಗ ನಿಮ್ ಒಳಗೆ ಬರೋದಕ್ಕೆ ಶುರು ಆಗುತ್ತೆ ನೋಡ್ರಿ, ಅದು ಅದ್ರ ಜೊತೆಗೆ ನೀರಿನೊಳಗೂ ಬರುತ್ತೆ. ಆಮೇಲೆ ಅಗ್ನಿ ತತ್ವ ಏನ್ ಮಾಡುತ್ತೆ ಅಂದ್ರ, ನಿಮ್ಮ ಔರಾದಲ್ಲಿ ಅಂದ್ರ ನಿಮ್ಮ ಪ್ರಭಾವಳಿಯಲ್ಲಿ ಏನಾದ್ರೂ ನೆಗೆಟಿವಿಟಿ ಬಂದಿದೆ ಅಂದ್ರ ಅದನ್ನ ಸುಟ್ಟು ಬಿಡುತ್ತೆ ಅಗ್ನಿ ತತ್ವ. ಅದಕ್ಕೆ ಯಾವಾಗ್ಲೂ ಯಾರ್ದೇ ಮೆಡಿಟೇಷನ್ ಮಾಡ್ರಿ, ನೀವು ನಂದೇ ಮಾಡ್ಬೇಕಂತಿಲ್ಲ, ನೀವು ಯಾರ್ದು ಮಾಡ್ರಿ. ಬಟ್ ಈ 2 ಕಂಡೀಷನ್ ಗಳನ್ನ ನೆನ್ಪಿಡ್ರಿ. ದೀಪ ಹಚ್ಕೊಳ್ಬೇಕು, ಮತ್ತೆ 1 ಗ್ಲಾಸ್ ನೀರನ್ನ ಕಂಪಲ್ಸರಿ ಇಡ್ಬೇಕು. ಆ ನೀರ್ ಏನ್ ಮಾಡ್ಬೇಕಂದ್ರೆ, ಮೆಡಿಟೇಷನ್ ನಂತರ 2 ಆಪ್ಷನ್ಗಳಿವೆ ನಿಮ್ ಹತ್ರ. ನೀವು ಕುಡಿಬಹುದು, ಇಲ್ಲ ಮನೆಯಲ್ಲಿ ಯಾರಿಗಾದ್ರೂ ಆರಾಮಿಲ್ಲ, ಆರೋಗ್ಯದಲ್ಲಿ ಒಂಚೂರು ವ್ಯತ್ಯಾಸ ಆಗಿದೆ, ಅಥವಾ ಮಾನಸಿಕ ತೊಂದರೆಯಲ್ಲಿ ಅವ್ರು ಬಳಲ್ತಾ ಇದ್ದಾರೆ, ಅಥವಾ ಅವ್ರು ನಮ್ಮ ಹಿತೈಷಿ ಇದ್ದಾರೆ, ಹಾಸ್ಪಿಟಲ್ ಗಳನ್ನ ಸುತ್ತಾಡ್ತಾ ಇದ್ದಾರೆ, ಮನೆಯಲ್ಲಿ ಇರ್ಬೋದು, ಮನೆ ಅಕ್ಕಪಕ್ಕದಲ್ಲಿ, ನಿಮ್ಮ ಮೇಲೆ ಏನಾದ್ರೂ ಫೇತ್ ಅಂಡ್ ಬಿಲೀವ್ ಇದ್ರೆ ಆ ನೀರನ್ನ ನೀವು ಕುಡಿಸಿ ನೋಡ್ರಿ, 100% ರಿಸಲ್ಟ್ ಇದೆ. 100ಕ್ಕೆ 100. ಹಾ, ಅದರಲ್ಲಿ 2 ಮಾತಿಲ್ಲ. ಸೊ ಹಾಗಾಗಿ ಯಾವಾಗ್ಲೂ ಮೆಡಿಟೇಷನ್ ಮಾಡುವಾಗ ಈ 2 ಕಂಡೀಷನ್ಸ್ ಗಳನ್ನ ನೀವು ಯೂಸ್ ಮಾಡ್ರಿ. ಓಕೆನಾ? ಎಲ್ಲರಿಗೂ ತಿಳಿತಾ? ಎಲ್ಲರಿಗೂ ಅರ್ಥ ಆಗಿದ್ದೀರಾ? ಡನ್. ಸೊ ಇವತ್ತು ಒಂದು ಹೊಸ ಮೆಡಿಟೇಷನ್ ಅನ್ನ ನಾವು ಮಾಡೋದಕ್ಕೆ ಶುರು ಮಾಡೋಣ. ಎಲ್ಲರೂ ರೆಡಿ ಇದ್ದೀರಿ ಮೆಡಿಟೇಷನ್ ಸಲುವಾಗಿ? ಶರೀರನು ಮತ್ತೆ ಯಾರಾದ್ರೂ ನೀವು ಬೈಕ್ ಮೇಲೆ ಹೋಗ್ತಾ ಇದ್ದೀರಿ, ಕಾರ್ ನಲ್ಲಿ ಇದ್ದೀರಿ ಅಂದ್ರ ಒಂದ್ ಸೈಡಿಗೆ ತಗೊಂಡು ಒಂದ್ ಕಡೆ ನಿಂತ್ ಬಿಡ್ರಿ. ಇಲ್ಲಂದ್ರ ಮನೆಯಲ್ಲಿ ಹೋದ್ಮೇಲೂ ಮಾಡ್ಬೋದು. ಬಟ್ ಈಗ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಗುಡ್ ಇರುತ್ತೆ. ಈಗ ನನ್ ಜೊತೆಗೆ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಇದೆ ನೋಡ್ರಿ, ಅದು ಅದ್ಭುತವಾದ ರಿಸಲ್ಟ್ ಇದೆ. ಸೊ ಇದ್ರಲ್ಲಿರುವಂತ ಮೊದಲ ಮತ್ತು 2ನೇ ಸ್ಟೆಪ್ಸ್ ಅನ್ನ ನಾನು ನಿಮ್ಗೆ ಮೊದ್ಲು ಹೇಳ್ತೀನಿ. ಅದಾದ್ಮೇಲೆ ನಾನು ಹೆಂಗ್ ಹೇಳ್ತೀನಿ ಹಂಗ್ ಮಾಡ್ತಾ ಹೋಗ್ಬೇಕು.
ಸೊ ನಾವು ಮೊದಲು ಏನ್ ಮಾಡ್ತೀವಿ ಅಂದ್ರೆ ಓಂಕಾರವನ್ನ ಮಾಡ್ತೀವಿ 5 ಟೈಮ್. ಎಷ್ಟು ಸಲ ಡೈರಿಯಲ್ಲಿ ಬರ್ಕೊರ್ಬೇಕಾದ್ರೆ 5 ಟೈಮ್ ಓಂಕಾರವನ್ನ ಮಾಡ್ತೀವಿ. ಇಡೀ ಶರೀರವನ್ನ ಸಡಿಲಗೊಳಿಸಿ 5 ಸಲ ಓಂಕಾರವನ್ನ ಮಾಡ್ತೀವಿ. ಓಂಕಾರದ ನಂತರ ಈಗ ನೆನ್ಪಿಡ್ರಿ, ನೀವೇನ್ ಮಾಡ್ಬೇಕಂದ್ರ ಮೂಗಿನಿಂದ ಉಸಿರಾಟವನ್ನ ತಗೋಬೇಕು, ಬಾಯಿಯಿಂದ ಉಸಿರಾಟ ಬಿಡ್ಬೇಕು. ಗೊತ್ತಾಗ್ಲತ್ತದು? ತಗೊಳ್ಳೋದು ಎಲ್ಲಿಂದ? ಮೂಗಿನಿಂದ ಉಸಿರಾಟ ತಗೋಬೇಕು, ಬಿಡುವಾಗ ಹಿಂಗೆ ಹೇಳ್ಬಿಡ್ಬೇಕು. ಯಾರಾದ್ರೂ ಮಾಡಿ ನೋಡ್ರ? ಮಾಡ್ರಿ, ಎಲ್ಲಾರು ಜರ ಅನ್ಮ್ಯೂಟ್ ಮಾಡ್ತೀನಿ ತಡ್ರಿ. ಎಲ್ಲರಿಗ ಅವ್ರಿಗೆ ಇವ್ರಿಗೆ ಹೂ ಮಾಡ್ತೀರಿ. ಈಗ ಮಾಡಿ ತೋರ್ಸ್ರಿ ಎಲ್ಲಾರು ಒಂದ್ಸಲ. ಎಲ್ಲರಿಗ ಅನ್ಸಿಸ್ತ್ರಲ್ಲ? ಈಗ ಒಂದ್ಸಲ ಮಾಡ್ರಿ, ಎಲ್ಲಾರು ಅನ್ಮ್ಯೂಟ್ ಮಾಡ್ರಿ. ಹಾ, ಎಲ್ರು ಅನ್ಮ್ಯೂಟ್. ಹಾ, ಉಸಿರಾಟ ಮೂಗಿನಿಂದ ತಗೋಬೇಕು. ತಗೋಮಾಗ ಬಾಯಿಂದ ತಗೊಳೋದಿಲ್ಲ, ಮೂಗಿನಿಂದ ತಗೋಬೇಕು. ಬಾಯಿಂದ ಏನ್ ಮಾಡ್ಬೇಕು? ಒಂದೇ ಸಲಕ್ಕೆ ಹೊರಗಾಗ್ಬೇಕು. ಮತ್ತೆ ತಗೋಬೇಕು, ಮತ್ತೆ ಬಿಡ್ಬೇಕು, ಮತ್ತೆ ತಗೋಬೇಕು. ಇದನ್ನ ಕಂಟಿನ್ಯೂ ಆಗಿ ಮಾಡ್ಬೇಕು. ನಡುವೆ ನಮ್ಗೆ ಎಲ್ಲರಿಗೂ ಹಾ ಆ ರೀತಿ ಅಷ್ಟೇ ಬಾಯಿಂದ ಬಿಡ್ಬೇಕು. ನಡುವೆ ನಿಮ್ಗೆ ಏನಾದ್ರೂ ಬಹಳ ಸ್ಪೀಡ್ ಆಗ್ತಾ ಇದೆ, ನನಗ್ ಆಗ್ತಾ ಇಲ್ಲ ಅಂತ ಏನಾದ್ರೂ ಫೀಲ್ ಆದ್ರೆ ಒಂದೆರಡು ಸೆಕೆಂಡ್ ಸ್ವಲ್ಪ ಸ್ಲೋ ಮಾಡ್ಬೇಕು, ಮತ್ತೆ ಮಾಡ್ಬೇಕು. ಇದನ್ನ ಆನ್ಲೈನ್ ನಲ್ಲಿ ಮಾಡ್ಬೋದು. ಇದು ಆಫ್ಲೈನ್ ನಾವು 100% ಬೇರೆ ಬೇರೆ ಆಕ್ಟಿವಿಟಿಗಳನ್ನ ಮಾಡ್ತೀವಿ. ಬಟ್ ಇದು ಆಫ್ಲೈನ್ ನಾಗ ಜಾಸ್ತಿ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇಲ್ಲಿನ ನಾವು ಪ್ರಯತ್ನವನ್ನ ಮಾಡ್ಬೋದು. ಗೊತ್ತಾಯ್ತಲ್ಲ ಟೆಕ್ನಿಕ್? ಉಸಿರಾಟ ಮೂಗಿನಿಂದ ತಗೋಬೇಕು, ಬಾಯಿಂದ ಬಿಡ್ಬೇಕು, ಮೂಗಿನಿಂದ ತಗೋಬೇಕು, ಬಾಯಿಂದ ಬಿಡ್ಬೇಕು. ಅದು ನಿರಂತರವಾಗಿ ನಡೆಯುತ್ತೆ. ಅದಾದ್ಮೇಲೆ ನಾನು ಯಾವ ಸಜೆಷನ್ ಅನ್ನ ಕೊಡ್ತಾ ಇರ್ತೀನಿ, ಯಾವ ವಿಚಾರವನ್ನ ನಿಮ್ಗೆ ಹೇಳ್ತೀನಿ ನೋಡ್ರಿ, ಅದ್ರ ಪ್ರಕಾರ ನೀವು ಮಾಡ್ತಾ 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 ಹೋಗ್ಬೇಕು. ಓಕೆನಾ? ಡನ್. ಸೊ ಎಲ್ಲರೂ ರೆಡಿ ಇದ್ದೀರಿ? ಸೊ ಒಂದ್ ಕಂಡೀಷನ್ ಅಂದ್ರೆ, ಯಾರಿಗಾದ್ರೂ ಹಾರ್ಟ್ ಆಪರೇಷನ್ ಆಗಿದ್ರೆ, ಹಾರ್ಟ್ ಡಿಸೀಸ್ ಇದೆ, ಆಪರೇಷನ್ ಆಗಿದೆ ಅಂದ್ರೆ ಅವ್ರು ಜೋರಾಗಿ ಮಾಡ್ಬೇಡ್ರಿ ಅಷ್ಟೇ. ಸುಮ್ನೆ ಸ್ಲೋ ಆಗಿ ಮಾಡಿ, ಕಾಮನ್ ಆಗಿ ನಿಮ್ಗೆ ಎಷ್ಟು ಅಡ್ಜಸ್ಟ್ ಆಗುತ್ತೆ. ಹಿಂಗೆಲ್ಲಾರ ತರ ಶಕ್ತಿಶಾಲಿಯಾಗಿ ಮಾಡೋದ್ ಬೇಕಾಗಿಲ್ಲ. ಹೃದಯ ಸಂಬಂಧಿತ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಇದ್ರೆ, ಓಕೆನಾ? ನೇತ್ರಾವತಿ ಅಮ್ಮ, ಯಾರ್ಯಾರು ನಿಮ್ಗೆ ಗೊತ್ತಿರುತ್ತೆ. ಅವ್ರು ಬಹಳ ಸ್ಪೀಡ್ ಆಗಿ ಮಾಡೋದ್ ಬೇಡ. ಮತ್ತೆ ಮಾಡ್ತಾ ಮಾಡ್ತಾ ನಾನು ಸ್ಪೀಡ್ ಹೆಚ್ಚು ಅಂತ ಹೇಳ್ತೀನಿ, ಅವಾಗ ನೀವು ಇನ್ನೂ ಸ್ಪೀಡ್ ಹೆಚ್ಚನ್ನ ಮಾಡ್ಬೇಕು. ಮತ್ತೆ ಸ್ಲೋ ಅಂತ ಹೇಳ್ತೀನಿ, ಸ್ವಲ್ಪ ಸ್ಲೋ ಮಾಡ್ಬೇಕು. ಮತ್ತೆ ಜಾಸ್ತಿ ಅಂತ ಹೇಳ್ತೀನಿ, ನಾನು ಹೆಂಗ್ ಹೇಳ್ತೀನಿ ಆ ರಿದಮ್ ಮೇಲೆ ನೀವು ಮಾಡ್ಬೇಕು. ತಿಳಿತಾ? ಓಕೆ, ಎಸ್. ಸೊ ಎಲ್ಲರೂ ರೆಡಿ ಇದ್ದೀರಿ? ಯಾರ್ಯಾರು ರೆಡಿ ಇದ್ರಿ ಎಲ್ಲರೂ ಸ್ಮೈಲ್ ಮಾಡಿ ನೋಡೋಣ. ರೆಕಾರ್ಡಿಂಗ್ ಕೊಡ್ತೀನಿ ದೀಪಿಕಾ. ರೆಕಾರ್ಡಿಂಗು ಸಿಗುತ್ತೆ. ನೀವು ಇದನ್ನ ಮತ್ತೆ 3 ದಿನಾನು ಮಾಡ್ಬೋದು ಕಂಟಿನ್ಯೂ. ನಮ್ಗೆ ಯಾವ್ದು ಏನ್ ಹೈಡ್ ಮಾಡಿ ಏನ್ ಮಾಡ್ಲಿ, ಮುಚ್ಚಿಟ್ಟು ಏನ್ ಮಾಡ್ಲಿ ಹೇಳ್ರಿ, ಕಲ್ಸೋದಿದೆ ಕಲಿಸ್ತಿರ್ತೀವಿ. ರೆಕಾರ್ಡಿಂಗು ಸಿಗುತ್ತೆ ನೀವೆಲ್ಲರಿಗೂ ಶೇರ್ ಮಾಡ್ಬೋದು, ಅದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ. ನಮ್ಗೆ ಜ್ಞಾನ ಇದೆ, ಎಲ್ಲಾರು ತಗೋರಿ ಅಂತೀನ. ನೀವೆಲ್ಲಾರು ಬೆಳಿರಿ. ನಿಮ್ಗೆ ಹೇಳ್ತೀನಿ, ಜಗತ್ತಲ್ಲಿ ಬೆಳೆಸೋದಕ್ಕೆ ಇರುವಂತ 3 ಮಾರ್ಗವ. ಒಂದು ಧ್ಯಾನ ಮಾರ್ಗ ಇದೆ, ಒಂದು ಜ್ಞಾನ ಮಾರ್ಗ ಇದೆ, ಒಂದು ಸತ್ಸಂಗ ಮಾರ್ಗ ಇದೆ. ಸತ್ಸಂಗ ಮಾರ್ಗ ಅಂದ್ರೆ ಒಳ್ಳೆಯವರ ಮಾರ್ಗದಲ್ಲೂ ನಾವು ಬೆಳಿತೀವಿ. ಜ್ಞಾನಿ ಆದ್ರೂ ನಾವು ಬೆಳಿತೀವಿ, ಧ್ಯಾನಿ ಆದ್ರೂ ಸಮೇತ ನಾವು ಬೆಳಿತೀವಿ. ಹಾಗಾಗಿ ನೀವೆಲ್ಲರೂ ಬೆಳಿಬೇಕು, ಫ್ರೀಕ್ವೆನ್ಸಿ ಚೇಂಜ್ ಮಾಡ್ರಿ. ಎಷ್ಟು ದಿನ ಅದೇ ಸಂಘರ್ಷದೊಳಗೆ ಬದುಕ್ತೀರಿ, ಅದೇ ಹೋರಾಟದಲ್ಲಿ ಬದುಕ್ತೀರಿ. ಹಾಗಾಗಿ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿ ಆಗಿರ್ರಿ ಅಂತ ಹೇಳ್ತಾ, ಸೊ ಎಲ್ಲರೂ ರೆಡಿ ಇದ್ದೀರಿ ಅಂತ ಅನ್ಕೊಂಡಿನಿ. ಎಸ್, ನೇರವಾಗಿ ಕುಳಿತುಕೊಡ್ರಿ. 1 ನಿಮಿಷ ನಾನು ಸೆಟ್ ಮಾಡ್ತೀನಿ. ಎಸ್, ಸೊ ನೇರವಾಗಿ ಕುಳಿತುಕೊಡ್ರಿ. ಯಾರು ಅನ್ಮ್ಯೂಟ್ ಮಾಡಬೇಡ್ರಿ. ಅನ್ಮ್ಯೂಟ್ ಮಾಡಿದ್ರೆ ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ. 1 ಸೆಕೆಂಡ್. ಸೊ ನೇರವಾಗಿ ಕುಳಿತುಕೊಡ್ರಿ. 2 ಕೈಗಳನ್ನ ಧ್ಯಾನ ಮುದ್ರೆಗೆ ತೆಗೆದುಕೊಳ್ಳಿ. ಸಂಪೂರ್ಣ ನಿಮ್ಮ ಚಿತ್ತ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಒಳ ಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರನ್ನ ಗಮನಿಸಿ.
ಇಡೀ ಶರೀರಕ್ಕೆ ರಿಲ್ಯಾಕ್ಸ್ ಮಾಡಿ, ಎಲ್ಲಿಯೂ ಬಿಗುವಿಲ್ಲದಂತೆ ಶರೀರಕ್ಕೆ ಸಡಿಲಗೊಳಿಸಿ. ನಿಮ್ಮ ಮೊಳಕಾಲಿನ ಭಾಗ ಸಡಿಲಗೊಳಿಸಿ. ಯಾವುದೇ ಬಿಗುವಿಲ್ಲದಂತೆ ಶರೀರಕ್ಕೆ ಸಂಪೂರ್ಣ ಸಡಿಲತೆ ನೀಡಿ. ನಿಮ್ಮ ಮೊಳಕೈನ ಭಾಗ, ಸೊಂಟದ ಭಾಗ, ಕಂಠದ ಭಾಗ, ನಿಮ್ಮ ಎರಡೂ ಭುಜಗಳು, ಮುಖದ ಭಾಗ, ತಲೆಯ ಭಾಗ, ಇಡೀ ಶರೀರಕ್ಕೆ ಸಡಿಲಗೊಳಿಸಿ. ಇದೀಗ ನಿಮ್ಮ ಚಿತ್ತವನ್ನ ನಾಭಿಯಲ್ಲಿ ಕೇಂದ್ರೀಕರಿಸುತ್ತಾ 5 ಸಲ ಓಂಕಾರವನ್ನ ಹೇಳೋಣ. ಗಟ್ಟಿಯಾಗಿ ಓಂಕಾರವನ್ನ ಹೇಳಿ. ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸಿ. ನಿಮ್ಮ ತಲೆಯ ಭಾಗ, ಭ್ರುಕುಟಿಯ ಭಾಗ, ಕಂಠದ ಭಾಗ, ಹೃದಯದ ಭಾಗ, ನಾಭಿಯ ಭಾಗ, 2 ಅಂಗೈಗಳು, ನಿಮ್ಮ 2 ಅಂಗಾಲುಗಳು ಓಂಕಾರದ ಸ್ಪಂದನೆ ಮಾಡುತ್ತಿರುವುದನ್ನ ಗಮನಿಸಿ. ಇದೀಗ ಜೋರಾಗಿ ಮೂಗಿನಿಂದ ಉಸಿರಾಟವನ್ನ ತೆಗೆದುಕೊಳ್ಳುತ್ತಾ ಅಷ್ಟೇ ಜೋರಾಗಿ ಬಾಯಿಯಿಂದ ಹೊರಹಾಕಿ. ಇದೀಗ ಪ್ರಾರಂಭಿಸಿ. ಎಸ್. ಒಂದಿಷ್ಟು ವೇಗವಾಗಿ ಉಸಿರಾಟವನ್ನ ಹೊರಹಾಕಿ. ಸ್ಪೀಡ್ ಮಾಡಿ.
ಮತ್ತಷ್ಟು ವೇಗವಾಗಿ ಉಸಿರಾಟವನ್ನ ಹೊರಹಾಕಿ ನಿಧಾನವಾಗಿ ಮಾಡಿ. ಸ್ವಲ್ಪ ವೇಗ ಹೆಚ್ಚು ಮಾಡಿ. ಮತ್ತಷ್ಟು ವೇಗ ಹೆಚ್ಚು ಮಾಡಿ. ಇದೀಗ ರಿಲ್ಯಾಕ್ಸ್ ಆಗಿ ಎರಡೂ ಕಣ್ಣನ್ನ ಹಾಗೆ ಮುಚ್ಚಿಡಿ. ಸಂಪೂರ್ಣ ಶರೀರದ ಸ್ಪಂದನೆಯನ್ನ ಗಮನಿಸಿ. ನಿಮ್ಮ ಎರಡೂ ಪಾದಗಳನ್ನ ಗಮನಿಸಿ. ಆ ವೈಬ್ರೇಷನ್ ಅನ್ನ ಗಮನಿಸುತ್ತಾ ನಿಧಾನಕ್ಕೆ ನಿಮ್ಮ ಚಿತ್ತ ಮೊಳಕಾಲಿನವರೆಗೂ ತೆಗೆದುಕೊಂಡು ಬನ್ನಿ. ನಿಮ್ಮ ಮೊಳಕಾಲಿನವರೆಗೂ ನಡೆಯುತ್ತಿರುವ ಸೂಕ್ಷ್ಮ ಸ್ಪಂದನೆಯನ್ನ ಗಮನಿಸಿ. ನಿಧಾನಕ್ಕೆ ನಿಮ್ಮ ಚಿತ್ತ ತೊಡೆಯ ಭಾಗದವರೆಗೂ ತೆಗೆದುಕೊಂಡು ಬನ್ನಿ. ನಿಮ್ಮ ತೊಡೆಯ ಭಾಗದ ಸ್ಪಂದನೆಯನ್ನ ಗಮನಿಸಿ. ಶರೀರದ ಸೂಕ್ಷ್ಮ ಭಾಗಗಳನ್ನ ಗಮನಿಸಿ. ನಿಮ್ಮ ಹೊಟ್ಟೆಯ ಭಾಗದ ಸ್ಪಂದನೆಯನ್ನ ಗಮನಿಸುತ್ತಾ ಮೇಲೆ ಮೇಲೆ ಬನ್ನಿ ನಿಧಾನಕ್ಕೆ. ನಾಭಿಯ ಭಾಗ ಗಮನಿಸಿ. ಹೃದಯದ ಭಾಗ ಗಮನಿಸಿ. ನಿಮ್ಮ ಕುತ್ತಿಗೆಯ ಭಾಗದವರೆಗೂ ಸಹ ಗಮನವನ್ನ ತೆಗೆದುಕೊಂಡು ಬನ್ನಿ. ನಿಮ್ಮ ಸೊಂಟದ ಭಾಗ ಗಮನಿಸಿ. ನಿಮ್ಮ ಬೆನ್ನಿನ ಭಾಗ ಗಮನಿಸುತ್ತಾ ಮೇಲೆ ಮೇಲೆ ಬನ್ನಿ. ಆ ಸ್ಪಂದನೆಯನ್ನ ಗಮನಿಸುತ್ತಾ ಮೇಲೆ ಬನ್ನಿ. ಈ ಎರಡು ಭುಜಗಳನ್ನ ಗಮನಿಸಿ. ಭುಜದಿಂದ ಬೆರಳಿನವರೆಗೂ ಸಹ ನಿಧಾನಕ್ಕೆ ಗಮನ ಹರಿಸುತ್ತಾ ಬನ್ನಿ. ನಿಮ್ಮ ಬೆರಳುಗಳನ್ನ ಗಮನಿಸಿ. ಬೆರಳಿನಲ್ಲಾಗುವ ಸ್ಪಂದನೆಯತ್ತ ಚಿತ್ತವಿಡಿ.
ನಿಮ್ಮ ಕಂಠವನ್ನ ಗಮನಿಸಿ. ಸಂಪೂರ್ಣ ಮುಖದ ಭಾಗ ಗಮನಿಸಿ. ನಿಮ್ಮ ಬಾಯಿ, ಮೂಗು, ಕಣ್ಣು, ಕಣ್ಣ ರೆಪ್ಪೆಗಳು, ಹಣೆಯ ಭಾಗ, ಎರಡೂ ಕಿವಿಗಳ ಭಾಗ ಗಮನಿಸಿ. ಸಂಪೂರ್ಣ ನಿಮ್ಮ ತಲೆಯ ಭಾಗ ಗಮನಿಸಿ. ಇದೀಗ ನಿಮ್ಮ ತಲೆಯಿಂದ ಕಾಲಿನ ಬೆರಳಿನವರೆಗೂ ಸಹ ಶರೀರವನ್ನ ಸಂಪೂರ್ಣ ಗಮನಿಸುತ್ತಾ ಬನ್ನಿ. ಒಂದೊಂದಾಗಿ ತಲೆಯಿಂದ ಭುಜ, ಹೊಟ್ಟೆಯ ಭಾಗ, ಹೃದಯದ ಭಾಗ, ನಿಮ್ಮ ಶರೀರದ ಹಗುರತೆಯನ್ನ ಗಮನಿಸಿ. ಶರೀರದ ಜಡತ್ವ ಇಲ್ಲದಿರುವ ಸ್ಥಿತಿಯನ್ನ ಗಮನಿಸಿ. ಇದೀಗ ನಿಮ್ಮ ತಲೆಯ ಮೇಲೆ ಕೋಟಿ ಸೂರ್ಯ ಪ್ರಕಾಶಿತನಾದ ಪರಮೇಶ್ವರನ ಆಗಮನವಾಗಿದೆ. ಆ ಪರಮೇಶ್ವರನಿಂದ ಹೊರಟ ಬಿಳಿಯಾದ ಬೆಳಕಿನ ಅನಂತ ಕಿರಣಗಳೀಗ ನೇರವಾಗಿ ನಿಮ್ಮ ಸಹಸ್ರಾರದೊಳಗೆ ಪ್ರವೇಶ ಮಾಡುತ್ತಿವೆ. ಸಂಪೂರ್ಣ ನಿಮ್ಮ ಮೆದುಳಿನ ತುಂಬೆಲ್ಲ ಬೆಳಕಿನ ಹರಿಯುವಿಕೆ ಗಮನಿಸಿ. ಆ ಪರಮೇಶ್ವರನ ಬೆಳಕಿನ ಶಕ್ತಿಯಿಂದ ನಿಮ್ಮ ಮೆದುಳಲ್ಲಿರುವ ನಕಾರಾತ್ಮಕ ಶಕ್ತಿಯು ಹೊಗೆಯ ರೂಪದಲ್ಲಿ ತಲೆಯಿಂದ ಹೊರ ಹೋಗುತ್ತಿರುವುದು ಗಮನಿಸಿ. ಆ ಹೊರ ಹೋಗುವಾಗ ತಲೆಯಲ್ಲಿ ಬಿಸಿಯ ಅನುಭವ ಗಮನಿಸಿ. ಸಂಪೂರ್ಣ ಹೊರ ಹೋಗಲು ಬಿಡಿ. ಸಂಪೂರ್ಣ ಹೊರ ಹೋಗಲು ಬಿಡಿ. ರಿಲ್ಯಾಕ್ಸ್ ಆಗಿ ನೀವು. ಅದು ತನ್ನಿಂದ ತಾನೇ ಹೊರ ಹೋಗುತ್ತಿದೆ. ಹೋಗಲು ಬಿಡಿ. ನಿಮಗೆ ಬೇಡವಾದ ಕಾಡುತ್ತಿರುವ ನಕಾರಾತ್ಮಕ ಶಕ್ತಿ ಎಲ್ಲವೂ ಹೊಗೆಯ ರೂಪದಲ್ಲಿ ತಲೆಯಿಂದ ಹೊರ ಹೋಗುತ್ತಿದೆ. ಹಾಗೆಯೇ ಆ ಬೆಳಕೀಗ ನಿಮ್ಮ ಭ್ರುಕುಟಿಯ ಮಧ್ಯದಲ್ಲಿ ಪ್ರವೇಶವಾಗುತ್ತಿದೆ. ನಿಮ್ಮ ಆತ್ಮದೊಳಗೆ ಅನಂತ ಜನ್ಮದ ಹುಡುಕಾಟದಿಂದ ದೊರೆತ ಆ ಪರಮೇಶ್ವರನ ದಿವ್ಯ ಶಕ್ತಿ ಈ ದಿನ ನಿಮಗೆ ನಿಮ್ಮೊಳಗೆ ನಿಮ್ಮಂತರಂಗದೊಳಗೆ ಪ್ರವೇಶವಾಗುತ್ತಿದೆ. ಸ್ವೀಕರಿಸಿ. ಹೇ ಪರಮೇಶ್ವರ, ಜಗದೀಶ್ವರ, ಸರ್ವೇಶ್ವರ, ನಿನಗೆ ನನ್ನ ಅನಂತ ಕೋಟಿ ನಮನಗಳು, ಧನ್ಯವಾದಗಳು. ಸಂಪೂರ್ಣ ಬೆಳಕನ್ನ ಸ್ವೀಕರಿಸಿ. ಅನಂತ ಶಕ್ತಿಯು ಸಂಪೂರ್ಣ ನಿಮ್ಮ ಮುಖದ ತುಂಬ ತುಂಬಿಕೊಳ್ಳುತ್ತಿದೆ. ನಿಮ್ಮ ತಲೆಯ ತುಂಬ ತುಂಬಿಕೊಳ್ಳುತ್ತಿದೆ. ಆ ಬೆಳಕನ್ನ ಸ್ವೀಕರಿಸಿ. ನಿಮ್ಮ ಕಂಠದಲ್ಲಿ, ನಿಮ್ಮ ಹೃದಯದ ತುಂಬೆಲ್ಲ ಅನಂತ ಬೆಳಕು, ಅಗೋಚರ ಬೆಳಕು
ನಿಮ್ಮ ಹೃದಯದಲ್ಲೀಗ ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ, ದಯೆ, ತ್ಯಾಗ, ಸೇವಾಭಾವ, ಈ ಎಲ್ಲ ಮಾನವೀಯ ಮೌಲ್ಯಗಳು ನಿಮ್ಮ ಹೃದಯ ತುಂಬಿಕೊಳ್ಳುತ್ತಿವೆ. ಸ್ವೀಕರಿಸಿ. ಆ ಬೆಳಕೀಗ ನಿಮ್ಮ ನಾಭಿಯೊಳಗೆ ಪ್ರವೇಶ ಮಾಡುತ್ತಿದೆ. ನಿಮ್ಮ ಜನ್ಮಾಂತರದ ದುಷ್ಕರ್ಮಗಳೀಗ ಆ ಪರಮೇಶ್ವರನ ಶಕ್ತಿಯಿಂದ ಸುಟ್ಟು ಹೋಗುತ್ತಿವೆ. ನಾಭಿಯಿಂದ ಸುಡುವ ಕರ್ಮಗಳ ಹೊಗೆಯು ಬೆನ್ನಿನ ಮೂಲಕ ಹೊರ ಹೋಗುತ್ತಿರುವುದು ಗಮನಿಸಿ. ಜನ್ಮಾಂತರದ ಕರ್ಮಗಳಿಂದ ನೀವು ಬಿಡುಗಡೆಯಾಗುತ್ತಿದ್ದೀರಿ. ಆ ಹೊಗೆಯ ಶಾಖವನ್ನ ನಿಮ್ಮ ಬೆನ್ನಿನಲ್ಲಿ ಗಮನಿಸಿ. ಆ ಬೆಳಕೀಗ ನಿಧಾನಕ್ಕೆ ನಿಮ್ಮ ಮೂಲಾಧಾರ ಪ್ರವೇಶ ಮಾಡುತ್ತಿದೆ. ಸಂಪೂರ್ಣ ನಿಮ್ಮ ಬೆನ್ನಿನ ಭಾಗದಲ್ಲಿ ಬೆಳಕಿನ ಪ್ರವೇಶ ಗಮನಿಸಿ. ಭುಜದಿಂದ ಬೆರಳಿನವರೆಗೂ ಸಹ ಬೆಳಕಿನ ಹರಿಯುವಿಕೆ ಗಮನಿಸಿ. ನಿಮ್ಮ ಶರೀರದಲ್ಲಿ ನಿಮಗೆ ಎಲ್ಲಿಯಾದರೂ ನೋವು ಇದ್ದರೆ, ತೊಂದರೆ ಇದ್ದರೆ, ಅಲ್ಲಿ ಆ ಬೆಳಕನ್ನ ಹೆಚ್ಚು ಹೆಚ್ಚು ಸ್ವೀಕರಿಸಿ. ಎಲ್ಲಿ ನೋವಿದೆ ಅಲ್ಲಿ ಹೆಚ್ಚಿನ ಬೆಳಕನ್ನ ಸ್ವೀಕರಿಸಿ. ಅಲ್ಲಿ ಮತ್ತಷ್ಟು ನಿಮಗೆ ನೋವಿನ ಅನುಭವವಾಗುತ್ತಿರಬಹುದು. ಸಹನೆಯನ್ನ ಕಾಪಾಡಿಕೊಳ್ಳಿ. ಬೆಳಕನ್ನ ಸ್ವೀಕರಿಸಿ. ಸಂಪೂರ್ಣ ನಿಮ್ಮ ಎರಡೂ ಕಾಲುಗಳಲ್ಲಿ ಬೆಳಕಿನ ಪ್ರವೇಶ ಗಮನಿಸಿ. ತೊಡೆಯ ಭಾಗ, ಮೊಳಕಾಲಿನ ಭಾಗ, ಮೊಳಕಾಲಿನಿಂದ ಎರಡು ಪಾದಗಳವರೆಗೂ ಸಹ ಬೆಳಕಿನ ಶಕ್ತಿಯ ಹರಿಯುವಿಕೆಯನ್ನ ಗಮನಿಸಿ. ಇದೀಗ ನೀವು ಸಂಪೂರ್ಣ ಬೆಳಕಿನಲ್ಲಿ ಬೆಳಕಾಗಿದ್ದೀರಿ. ನೀವೇ ಬೆಳಕಾಗಿದ್ದೀರಿ. ಆಹಾ, ಆತ್ಮ ಮತ್ತು ಪರಮಾತ್ಮರ ಸಮ್ಮಿಲನದ ಸಮಯವನ್ನ ನೀವೀಗ ಅನುಭವಿಸುತ್ತಿದ್ದೀರಿ. ನಿಮ್ಮ ಚಿತ್ತವನ್ನ ಹೃದಯದ ಹತ್ತಿರ ಕೇಂದ್ರೀಕರಿಸುತ್ತ ಹೃದಯಪೂರ್ವಕವಾಗಿ ಆ ಪರಮೇಶ್ವರನಿಗೆ ಧನ್ಯವಾದ ಹೇಳಿ. ನನ್ನ ಜನ್ಮಾಂತರದ ಹುಡುಕಾಟಕ್ಕೆ ಈ ದಿನ ನನಗೆ ಫಲ ದೊರೆಯಿತು. ನಿಮ್ಮ ತಂದೆ ತಾಯಿಗಳಿಗೂ ಸಹ ಸ್ಮರಿಸಿಕೊಳ್ಳುತ್ತಾ ಧನ್ಯವಾದ ತಿಳಿಸಿ. ನಿಮ್ಮ ಜೀವನದ ಎಲ್ಲ ಗುರುಗಳಿಗೂ ಧನ್ಯವಾದ ತಿಳಿಸಿ. ಹೇ ಗುರುವೇ, ಸದ್ಗುರುವೇ, ಪರಮಗುರುವೇ, ಪರಾತ್ಪರ ಶಕ್ತಿಯಾಗಿರುವ ನನ್ನ ಗುರುವೇ, ನಿನಗೆ ನನ್ನ ಅನಂತ ಕೋಟಿ ನಮನಗಳು, ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳಿ. ನೀವು ಕರ್ತವ್ಯ ನಿರ್ವಹಿಸುವ ಸ್ಥಳದ ಎಲ್ಲರಿಗೂ ಧನ್ಯವಾದ ಹೇಳಿ. ಯಾರು ಹೇಗೇ ಇರಲಿ ಎಲ್ಲರಿಗೂ ಧನ್ಯವಾದ ತಿಳಿಸಿ. ನಿಮ್ಮ ಮನೆಯ ಅಕ್ಕಪಕ್ಕದವರಿಗೂ ಧನ್ಯವಾದ ಹೇಳಿ. ನೀವು ಶಾಂತಿ ಮತ್ತು ನೆಮ್ಮದಿಯಿಂದಿರಲು ಅವಕಾಶ ನೀಡಿರುವ ನಿಮ್ಮ ಮನೆಯ ಅಕ್ಕಪಕ್ಕದವರಿಗೂ ಧನ್ಯವಾದ ತಿಳಿಸಿ. ನಿಧಾನಕ್ಕೆ ಸ್ವಲ್ಪ ತಲೆಯನ್ನ ಮೇಲಕ್ಕೆ ಮಾಡಿ ಭ್ರುಕುಟಿಯ ಮಧ್ಯದಲ್ಲಿ ವೀಕ್ಷಿಸಿ. ಶೂನ್ಯ ಭಾವದಿಂದ
ನಿಧಾನಕ್ಕೆ ಎರಡು ಕೈಗಳನ್ನ ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ. ಎರಡು ಕೈಗಳನ್ನ ಜೋರಾಗಿ ಉಜ್ಜಿಕೊಳ್ಳುತ್ತಾ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ ಮತ್ತು ರಿಲ್ಯಾಕ್ಸ್ ಆಗಿ. ಶರೀರದಲ್ಲಿ ಎಲ್ಲಿಯಾದ್ರೂ ಸ್ವಲ್ಪ ನೋವಿದೆ ಅನಿಸಿದ್ರೆ ಅಲ್ಲಿ ಹೆಚ್ಚಿನ ಸ್ಪರ್ಶವನ್ನ ಮಾಡಿ ಮತ್ತು ರಿಲ್ಯಾಕ್ಸ್ ಹೇಳಿ. ಎರಡು ಅಂಗೈಗಳನ್ನ ನೋಡುತ್ತಾ ಕಣ್ತೆರೆಯಿರಿ. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ. ಥ್ಯಾಂಕ್ ಯು. ಎಸ್. ಸೊ ಎಲ್ರೂ ರಿಲ್ಯಾಕ್ಸ್ ಆಗಿದ್ರಿ ಅಂತ ಅನ್ಕೊಂಡಿನಿ. ಇನ್ನು ಒಂದ್ಸಲ ಚೆಕ್ ಮಾಡ್ತೀನಿ. ನಿಮ್ ಎದ್ರಿಗೆ ನೀರಿವೆ ನೋಡ್ರಿ, ಒಂದು 3 ಪುಟ್ಟಕ್ಕೆ ನೀರ್ ಕುಡೀರಿ. ಎಸ್. ಸೊ ಯಾರಿಗ್ ಗುಡ್ ಫೀಲ್ ಆಯ್ತಾ? ಓಕೆ. ಎಸ್. ಇದು ನಮ್ಮ ನೆಗೆಟಿವ್ ಎನರ್ಜಿ ಇದೆ ನೋಡ್ರಿ, ಇದು ಬಹಳ ಬೇಗ ಹೊರಗೆ ಹಾಕೋದಕ್ಕೆ ನಮ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಆದ್ರೆ ಇದು ಗೈಡೆಡ್ ಮೆಡಿಟೇಷನ್. ಗೈಡೆಡ್ ಅಂದ್ರೆ ಗೊತ್ತಲ್ಲ? ಹಾ, ಗೈಡೆಡ್ ಅಂದ್ರೆ ಮಾರ್ಗದರ್ಶನದಲ್ಲಿ ಮಾಡ್ಬೇಕು. ಇಲ್ಲಾಂದ್ರೆ ನೀವು ಉಸಿರಾಟ ತೆಗೆದುಕೊಳ್ಳುವಾಗ ಬಿಡುವಾಗ ಕೆಲವೊಂದ್ಸಲ ಹಾ ಎಸ್, ಹಾಗಾಗಿ ಗೈಡೆಡ್ ನಲ್ಲಿ ಮಾಡುವಂತ ಕೆಲವೊಂದು ಮೆಡಿಟೇಷನ್ಗಳು ಇರುತ್ತೆ. ಇದು ಗೈಡೆಡ್ ಮೆಡಿಟೇಷನ್ ಇದೆ. ಸೊ ಯಾರ್ಯಾರಿಗೆ ಫೀಲ್ ಗುಡ್ ಆಯ್ತು ಒಂದ್ಸಲ ನನ್ಗೆ ಮೆಸೇಜ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಂಡಿನಿ. ಅದಾದ್ಮೇಲೆ ಇನ್ನೂ ಒಂದು ಮಾಹಿತಿ ಇದೆ. ಏನು ಅಂದ್ರ, ನಮ್ದು ಫೇಸ್ಬುಕ್ ನ ಹೊಸ ಆಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ ನಾವು ಫೇಸ್ಬುಕ್ ನಲ್ಲಿ. ಹಾಗಾಗಿ ಇವತ್ತಿಂದು ನಿಮ್ಗೆ ಯಾರಿಗಾದ್ರೂ ಬಹಳ ಚೆನ್ನಾಗ್ ಅನ್ಸಿದೆ, ಮಾತಾಡೋ ಸಾಮರ್ಥ್ಯ ನಿಮ್ಗಿದೆ, ಅದು ಹೊಸಬ್ರು ಇರ್ಬೋದು ಅಥವಾ ಮೊದಲಿನ ಸೀನಿಯರ್ಸ್ ಇರ್ಬೋದು, ನೀವ್ ಯಾರು ಬೆಸ್ಟ್ ಆಗಿ ಅನುಭವವನ್ನ ಹೇಳ್ಕೊಳ್ತೀರಿ ಅವ್ರದ್ದು ನಾವು ಫೇಸ್ಬುಕ್ ಆಡ್ ನಲ್ಲಿ ಕನೆಕ್ಟ್ ಮಾಡೋದಕ್ಕೆ ರೆಡಿ ಇದೀವಿ. ಮತ್ ದಿನ 1,000 ಜನ ನಮ್ ಫೇಸ್ಬುಕ್ ಆಡ್ ನೋಡುತ್ತೆ. ನಿಮ್ಮ ಮೆಸೇಜು, ನಿಮ್ಮ ಮೈಂಡ್, ನಿಮ್ಮ ವಿಚಾರ ಇದೆ ನೋಡ್ರಿ, ದಿನಕ್ಕೆ 1,000 ಜನರಿಗೆ ನಾವು ಮುಟ್ಟಿಸ್ತೀವಿ. ಆದ್ರೆ ನೀವು ಯಾವ ನಂಬರಿಗೆ ಅದು ಕಳಿಸ್ಬೇಕಂತ ನಂಬರ್ ಹೇಳ್ತೀನಿ, ಸ್ವಲ್ಪ ನೋಟ್ ಮಾಡ್ಕೊರಿ. ವಿಡಿಯೋ ಮಾಡ್ಬೇಕು, ವಿಡಿಯೋ ಅಥವಾ ಮೆಸೇಜ್ ಬೆಸ್ಟ್ ಇರುವಂತದ್ದು ಒಂದು 5 ಜನರು ಸೆಲೆಕ್ಟೆಡ್ ಇರುವಂತದ್ದು ಹೊಸ ಆಡ್ ಅನ್ನ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ಸ್ಪಿರಿಚುವಲ್ ಆಡ್ ಇದೆ ಒಂದು. ನನ್ನ ನಂಬರ್ ಬರ್ಕೋರಿ, 8073084423. 8073084423. ಈ ನಂಬರ್ ನಂದು ಪರ್ಸನಲ್ ನಂಬರ್ ಇದೆ. ಇದಕ್ಕೆ ನೀವು ವಿಡಿಯೋ ಕಳಿಸ್ಬೋದು, ನಾವು ನೋಡ್ತೀವಿ. ಚೆನ್ನಾಗಿದ್ರೆ ನಿಮ್ಮ ವಿಡಿಯೋ ಇದೆ ನೋಡಿ, ಸ್ವಲ್ಪ ಹಿಂದೆ ಕರ್ಟನ್ ಇರೋದು ಒಳ್ಳೆ ಪ್ಲೇಸ್ ಅನ್ನ ಸ್ವಲ್ಪ ಆಯ್ಕೆ ಮಾಡ್ಕೊಂಡು 1-2 ನಿಮಿಷ ಟೈಮ್ ತಗೊಂಡು ನೀವು ಮಾಡ್ಬೋದು. ನೀವು 3-5 ನಿಮಿಷನೂ ಅನುಭವ ಹಂಚ್ಕೊಳ್ಬಹುದು. ಯಾರಿಗಾದ್ರೂ ಮಾತಾಡ್ಬೇಕಂತೇಳಿ ಫೀಲ್ ಇದ್ರೆ ನಮ್ ಕಡೆಯಿಂದ ಎಷ್ಟು ಸಪೋರ್ಟ್ ಸಿಗುತ್ತೆ. ಓಕೆ. ಸೊ ಎಲ್ರಿಗ್ ಫೀಲ್ ಗುಡ್ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ನಮ್ ಹರಿ ನೀನು ಬಂದಾರ ಇವತ್ತು. ಓಕೆ. ಎಸ್ ಎಸ್. ಸೊ ನೀವು ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ನಾಳೆನು ಸೇಮ್ ಟೈಮಿಗೆ ಕ್ಲಾಸ್ ಇರುತ್ತೆ. ನಾಳೆ 7ರಿಂದನೇ ಇರುತ್ತೆ. ಬಟ್ ಟಾಪಿಕ್ ಚೇಂಜ್ ಇದೆ. ನಾಳೆ ಸ್ಪಿರಿಚುವಲ್ ಇರೋದಿಲ್ಲ. ಸಕ್ಸಸ್ ಸಲುವಾಗಿ ನಾವು ಏನೆಲ್ಲ ಮಾಡ್ಬೋದು, ಜೀವನದಲ್ಲಿ ಏನಾದ್ರೂ ಒಂದ್ ಸಾಧನೆಯನ್ನ ಮಾಡ್ಬೇಕು ಅಂದ್ರ ಅವ್ರಿಗೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು. ಇವತ್ತು ಸ್ಪಿರಿಚುವಲಿ ಕನೆಕ್ಟ್ ಆಗೋದಕ್ಕೆ ನಾವು ಸ್ಪಿರಿಚುವಲಿ ಕನೆಕ್ಟ್ ಆಗೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಲ್ಲ, ಅದೇ ರೀತಿ ನಾಳೆ ಸಕ್ಸಸ್ ಸಲುವಾಗಿ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಾವು. ಸೊ ಹಾಗಾಗಿ ಸಕ್ಸಸ್ ಸಲುವಾಗಿ ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ನಾಳೆ ಇದೆ. ಮತ್ತೆ ಕೆಲವೊಂದು ಚಾಲೆಂಜಸ್ ಗಳು ಇರುತ್ತೆ. ಪೂರ್ತಿ ಕಳಿಸ್ತೀನಿ, ಪೂರ ವಿಡಿಯೋ ಬರುತ್ತೆ. ಇದು ಇವತ್ತಿನ ರಿಕಾರ್ಡೆಡ್ ಬರುತ್ತೆ ನಿಮ್ಗೆ. ಒಂದು 30 ಮಿನಿಟ್ಸ್ ಟೈಮ್ ತಗೋತದೆ ಇದು ರಿಕಾರ್ಡಿಂಗ್ ಆಗೋದಕ್ಕೆ. ಓಕೆ. ಎಸ್. ಸೊ ಬರೀ ಮೆಡಿಟೇಷನ್ ಆಡಿಯೋ ಇರೋದಿಲ್ಲ, ಪೂರ್ತಿನೇ ಇರುತ್ತೆ. ನೀವು ಎಲ್ಲಿ ಬರುತ್ತೆ ಅಲ್ಲಿ ಕಟ್ ಮಾಡಿ ಮಾಡ್ಕೋಬಹುದು. ಓಕೆನಾ? ಸೊ ನಿಮ್ದೆಲ್ಲರಿಗೂ ಶುಭವಾಗ್ಲಿ ಅಂತ ಹೇಳಿ
ರಮೇಶ್ ಪಾಟೀಲ್ ಸರ್ ಈಗ್ಲೇ ಹೇಳೋದಕ್ಕೆ ವಿಡಿಯೋ ಲೆಫ್ಟ್ ಆದ ತಕ್ಷಣ ಹೇಳ್ರಿ ಆ ಎನರ್ಜಿ ಇದೆ. ಹ ಮತ್ತೆ ನೀವು ಹೇಳ್ಬೋದು. ಒಂದೇ ಹೇಳ್ತೀನಿ ನೋಡ್ರಿ, ನೀವು ಹೇಳೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಆತ್ಮಶಕ್ತಿ ಇದೆ ನೋಡ್ರಿ, ಅದು ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಮತ್ ನೀವ್ ಹೇಳಿರೋದ್ ಮೈಂಡ್ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡ್ಕೊಂಡಿರುತ್ತೆ ನೋಡ್ರಿ, ಅವಾಗ ನಿಮ್ಗೆ ಇನ್ನೂ ಸಪೋರ್ಟ್ ಸಿಗುತ್ತೆ, ಇನ್ನೂ ಸಹಾಯ ಸಿಗುತ್ತೆ ನಿಮ್ಗೆ. ಸೊ ಹಾಗಾಗಿ ನಿಮ್ಮ ವೈಬ್ರೇಷನ್ ಜಾಸ್ತಿ ಆಗೋದಕ್ಕೆ ಅದು ಸಪೋರ್ಟ್ ಆಗುತ್ತೆ. ಆದಷ್ಟು ನನ್ ನೋಡಿದ್ರೆ ಅನಿಸ್ತದ ಕೆಲವರು ವಿಡಿಯೋ ಮಾಡ್ಬೋದು ನೀವು ಅಂತ ಹೇಳಿ ನೋಡ್ರಿ, ಪ್ರಯತ್ನ ಮಾಡ್ರಿ. ಓಕೆನಾ? ಯಾರಿಗೂ ಒತ್ತಾಯ ಅಂತಿಲ್ಲ. ನಮ್ ಟ್ರೈನರ್ಸ್ ಇದ್ದಾರೆ, ಅವ್ರಂತೂ ಮಾಡೇ ಮಾಡ್ತಾರೆ. ಸೊ ಎಲ್ರಿಗ್ ಮತ್ತೊಂದು ಸಲ ಶರಣಾರ್ಥಿ, ಧನ್ಯವಾದ. ಮತ್ತೆ ನಾಳೆ ಸಿಗೋಣ. ಎಲ್ರಿಗ್ ಹೇಳೋದು ಒಂದೇ ನೋಡ್ರಿ, ನೆನ್ಪಿಡ್ರಿ, ಜೀವನ ಅಂದ್ರೆ ಸಂಘರ್ಷ ಅಂತ ಹೇಳಿ ಅನ್ಕೊಂಡಿವ್ ನೋಡ್ರಿ, ಹಂಗ ಅಲ್ಲೇ ಅಲ್ಲದು. ಜೀವನ ಅಂದ್ರೆ ಖುಷಿ, ಜೀವನ ಅಂದ್ರೆ ಆನಂದ, ಜೀವನ ಅಂದ್ರೆ ಅನುಭವಿಸೋದಿದೆ ಜೀವನ. ಹಾಗಾಗಿ ನಾವೇನ್ ಮಾಡ್ಕೊಂಡಿವ್, ಲೈಫ್ ಅಂದ್ರೆ ಸ್ಟ್ರಗಲ್, ಲೈಫ್ ಅಂದ್ರೆ ಹಂಗದ, ಲೈಫ್ ಅಂದ್ರೆ ದುಃಖ. ನೋ, ಹಂಗಿಲ್ಲೇ ಇಲ್ಲ. ಸೊ ಹಾಗಾಗಿ ಆ ಮೆಸೇಜ್ ಏನ್ ಸಬ್ ಕಾನ್ಶಿಯಸ್ ಮೈಂಡ್ ನ ಕುಂತದ್ ನೋಡ್ರಿ, ಅದನ್ನ ರಿಮೂವ್ ಮಾಡುವಂತ ಪ್ರಯತ್ನ ನಮ್ದಿದೆ. ಆದ್ರೆ ಇದು ಒಂದಿಂದ ಕೆಲಸ ಇಲ್ಲ, ನಿಮ್ಗೆ ಗೊತ್ತಲ್ಲ. ಮೇಣದ ಬತ್ತಿ ಮೇಲೆ ಕಬ್ಬಿಣ ಯಾವತ್ತೂ ಮಣಿಯೋದಿಲ್ಲ. ಸೊ ನಮ್ ಹುಣ್ಣಿಮೆ ಅಮಾವಾಸ್ಯೆ ಧ್ಯಾನಗಳು ಒಂದೊಂದ್ ದಿನ ಇದೆ ನೋಡ್ರಿ, ಮೇಣದ ಬತ್ತಿ ಮೇಲೆ ಕಬ್ಬಿಣ ಇಟ್ಟಾಗ ಸುಮ್ನೆ ಶಾಖ ಬರುತ್ತೆ ಅಷ್ಟೇ. ಪರಿವರ್ತನೆ ಆಗ್ಬೇಕು ಅಂದ್ರೆ ನೀವು ಇನ್ನ ಬೇರೆ ಬೇರೆ ಪ್ರಯತ್ನಗಳನ್ನ ನೀವು ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿ, ಧನ್ಯವಾದ. ಶುಭವಾಗ್ಲಿ, ಶುಭರಾತ್ರಿ. ಥ್ಯಾಂಕ್ ಯು, ಬಾಯ್. ಆಮೇಲೆ ಯಾರಾದ್ರೂ ಕ್ರಿಸ್ಟಲ್ಸ್ಗಳು, ಒಂದ್ ನಿಮಿಷ, ಕ್ರಿಸ್ಟಲ್ಸ್ ಯಾರಾದ್ರೂ ಯೂಸ್ ಮಾಡ್ತಾ ಇದ್ರೆ ಕ್ರಿಸ್ಟಲ್ಸ್ ಅನ್ನ ತೆಗೆದು ಚಂದಿರನ ಬೆಳಕಿನಲ್ಲಿ ಇಡ್ರಿ, ಒಂದು ಎಲ್ಲಾದ್ರೂ ಹಾಕಿ. ನಾವೆಲ್ಲ ಬಟ್ಲು ಪ್ಲೇಟು ಹೇಳ್ತೀವಿ ನೋಡ್ರಿ, ಅಂತದ್ರಲ್ಲಿ ಹಾಕಿ ಚಂದಿರನ ಬೆಳಕಿಗಿಡ್ರಿ, ಅವ್ ಹೀಲ್ ಆಗುತ್ತೆ. ಕ್ರಿಸ್ಟಲ್ಸ್ ಯೂಸ್ ಮಾಡೋರಿಗೆ ನನ್ ಕೈದಾಗಿದೆ ನೋಡ್ರಿ. ಅವ್ರು ಮಾತ್ರ ಹುಣ್ಣಿಮೆ ಇದೆ ಇವತ್ತು, ಮತ್ತೆ ಇಲ್ರಿ ಮತ್ತೆ ಒಂದ್ ತಿಂಗಳು ನೀವು ವೇಟ್ ಮಾಡ್ಬೇಕಾಗುತ್ತೆ ಹೀಲ್ ಮಾಡೋದಕ್ಕೆ. ಓಕೆನಾ? ಸೊ ಎಲ್ಲರಿಗೂ ಶರಣಾರ್ಥಿ, ಥ್ಯಾಂಕ್ ಯು, ಬಾಯ್.